ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಶಾಸಕರಿದ್ದ ಸಮಯದಲ್ಲಿ ಶಿರಸಿಗೆ ಕೊಡುಗೆಯಾಗಿ ಕೊಟ್ಟಂತಹ ಆಸ್ಪತ್ರೆ ಪ್ರಾರಂಭವಾದರೆ ಬಿಜೆಪಿ ಸರ್ಕಾರಕ್ಕೆ ಆಸ್ಪತ್ರೆ ನಿರ್ಮಾಣ ಮಾಡಿದ ಕ್ರೆಡಿಟ್ ಸಿಗುತ್ತದೆ ಎಂಬ ಭ್ರಮೆಯಿಂದ ಈಗಿನ ಶಾಸಕರು ಸರ್ಕಾರಿ ಆಸ್ಪತ್ರೆಯನ್ನು ಹಾಳು ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ನನಗೆ ಅನ್ನಿಸುತ್ತಿದೆ. ಮುಂದಿನ ಚುನಾವಣೆಯವರೆಗೂ ಆಸ್ಪತ್ರೆ ವಿಚಾರವನ್ನು ತಳ್ಳುತ್ತಾ ಎಲೆಕ್ಷನ್ ಸಮಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ನಮ್ಮನ್ನು ಗೆಲ್ಲಿಸಿದರೆ ಆಸ್ಪತ್ರೆ ಮಾಡುತ್ತೇವೆ ಎನ್ನುವ ನಾಟಕ ಮಾಡುತ್ತಿದ್ದೀರಾ? ಜನರಿಗೆ ಈ ಆಸ್ಪತ್ರೆ ಅವಶ್ಯಕತೆ ಎಷ್ಟಿದೆ ಎನ್ನುವುದರ ಅರಿವಿದೆಯೇ? ಎಷ್ಟು ಜನರ ಜೀವ ಹಾಳಾಗುತ್ತಿದೆ ಎನ್ನುವ ಕಲ್ಪನೆ ಇದೆಯೇ? 80% ಕಾಮಗಾರಿ ಮುಗಿದ ಕಾರಣ ಕೂಡಲೇ ವೈದ್ಯರ ನೇಮಕಾತಿಯಾಗಬೇಕು, ಯಂತ್ರೋಪಕರಣಗಳಿಗೆ ಟೆಂಡರ್ ಕರೆಯಬೇಕು. ಇನ್ನೂ 30 ದಿನದೊಳಗಾಗಿ ಟೆಂಡರ್ ಆಗಿಲ್ಲ ಎಂದಾದಲ್ಲಿ ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಸ್ಪತ್ರೆ ಹೋರಾಟ ಸಮಿತಿ ರಚಿಸಿ ಹೋರಾಟ ಮಾಡಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಅವರು ಭಾನುವಾರ ಪತ್ರಿಕಾ ಭವನದಲ್ಲಿ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಈ ಹಿಂದೆ ಶಾಸಕ ಭೀಮಣ್ಣನವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಾಗ ನನ್ನ ಕುರಿತಾಗಿ ಅನ್ಕಲ್ಚರ್ ರಾಜಕಾರಣಿ ಎಂದು ಹೇಳಿದ್ದರು. ಜನರ ಸಮಸ್ಯೆ ಹೇಳಿದರೆ ವೈಯಕ್ತಿಕ ಟಾರ್ಗೆಟ್ ಮಾಡುವ ಅವಶ್ಯಕತೆ ಏನಿದೆ? ನಾನು ಇವತ್ತಿನವರೆಗೂ ಒಂದೇ ಒಂದು ಅಸಂವಿಧಾನಿಕ ಶಬ್ದವನ್ನು ಉಪಯೋಗಿಸಿಲ್ಲ ಎನ್ನುವುದು ಜನರ ಗಮನಕ್ಕಿದೆ. ವೈದ್ಯರ ನೇಮಕಾತಿ ಇರಬಹುದು, ಯಂತ್ರೋಪಕರಣ ಪಟ್ಟಿ ಇರಬಹುದು, ಸರ್ಕಾರಕ್ಕೆ ಸಲಿಕೆ ಆಗಿದೆ. ಆ ದಾಖಲಾತಿ ನಮಗೆ ಕೊಡ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಇನ್ನೂ ಯಾವುದೇ ರೀತಿಯ ಉತ್ತರ ಬಂದಿಲ್ಲ. ಮತ್ತು ವಿಶೇಷ ಅಂತಂದರೆ, ಹಿಂದೆ ಸರ್ಕಾರಿ ಆದೇಶದಲ್ಲಿ 112 ಕೋಟಿಗಳ ಹಣವನ್ನು ಕಟ್ಟಡಕ್ಕೂ 30 ಕೋಟಿ ಹಣವನ್ನು ಏನು ಯಂತ್ರೋಪಕರಣಗಳ ಮೀಸಲಿಟ್ಟಿದ್ರು, ಅದು 30 ಕೋಟಿ ಹೋಗಿ 5 ಕೋಟಿ 20 ಲಕ್ಷ ಆಗಿದೆ. ಅದನ್ನು ನಾವು ಹಲವಾರು ಬಾರಿ ಧ್ವನಿ ಎತ್ತಿಯಾಗಿದೆ, ಆರೋಪ ಮಾಡಾಗಿದೆ, ಉಪವಾಸ ಸತ್ಯಾಗ್ರಹ ಮಾಡಾಗಿದೆ, ಪ್ರತಿಭಟನೆ ಮಾಡಾಗಿದೆ, ಹಲವಾರು ಬಾರಿ ಅದನ್ನು ಕೇಳಾಗಿದೆ. ಆದರೂ ಕೂಡ ಶಾಸಕರು ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ಮಾಡಿಲ್ಲ. ಹಾಗಿದ್ದಾಗ್ಯೂ ಹಿಂದಿನ ಆದೇಶದಲ್ಲಿ ಸ್ಪಷ್ಟವಾಗಿ ಬಂದಿತ್ತು, ಯಾವಾಗ ನಿಮಗೆ 80% ವರ್ಕ್ ಮುಗಿಯುತ್ತೋ, ಆಸ್ ಪರ್ ಟೆಂಡರ್ ಪ್ರಕಾರ 2023ರಲ್ಲಿ ಕಾಮಗಾರಿ ಮುಗಿಬೇಕಾಗಿತ್ತು, ಮುಗಿದಿಲ್ಲ. ಏನೋ ಕೋವಿಡ್ ಇತ್ತು, 1 ವರ್ಷ ಲೇಟ್ ಆಗಿದೆ ಅಂತ ಅನ್ಕೋಬಹುದು. ಈಗ ಹಲವಾರು ತಿಂಗಳ ಕಳೆದಿದೆ, 80% ವರ್ಕ್ ಮುಗಿದು ಯಾವುದೇ ರೀತಿಯ ಪ್ರಕ್ರಿಯೆ ಇಲ್ಲ. ಅದನ್ನು ಕೂಡ ನಾನು ದಾಖಲಾತಿ ತೆಗೆದುಕೊಂಡಿದ್ದೇನೆ RTIಯಲ್ಲಿ. ಯಾವುದೇ ರೀತಿಯ ಪ್ರಕ್ರಿಯೆ ಆಗಿಲ್ಲ. ಮತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ವಿಭಾಗದಿಂದಲೂ ಕೂಡ ದಾಖಲಾತಿ ಸಿಕ್ಕಿದೆ. 80% ಆಸ್ ಪರ್ ದ ರೆಕಾರ್ಡ್ಸ್ 80% ವರ್ಕ್ ಆಗಿದೆಯೋ ಇಲ್ಲ ಅಂತೇಳಿ, ಅದು ಕೂಡ ಆಗಿದೆ ಎಂಬುದಾಗಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಇವತ್ತಿನ ದಿವಸ 80% ವರ್ಕ್ ಮುಗಿದಿದೆ ಅಂತ ಕೊಟ್ಟಿರ್ತಿದ್ದಾಗ ಎಷ್ಟು ತಿಂಗಳಾಯಿತು ಅಂದರೆ 17/7ಕ್ಕೆ ನಾನು ಅಪ್ಲೈ ಮಾಡಿದ್ದೆ. 17/7 ಅಂದರೆ 80% ವರ್ಕ್ ಮುಗಿದಿದೆ. ಆದರೂ ಕೂಡ ಇವು ಮಾಡ್ತಾ ಇಲ್ಲ. ಉದ್ದೇಶ ಏನಂದರೆ, ಇದನ್ನು ಈಗ ಮಾಡಿಬಿಟ್ರೆ ಹಿಂದಿನ ಸರ್ಕಾರ ಮಾಡಿರುವಂಥ ಆಸ್ಪತ್ರೆ ಎಂಬುದಾಗಿ ಕ್ರೆಡಿಟ್ ಹಿಂದಿನ ಸರ್ಕಾರ ಸಿಗ್ತದೆ. ಈಗ ದಿನೇಶ್ ಗುಂಡೂರಾವ್ ಅವರು ಕರೆಸ್ಕೊಂಡಿವರು ಲಾಸ್ಟ್ ಟೈಮು ಇದನ್ನು ಜಿಲ್ಲಾ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕಟ್ಟಿರೋ ಬಿಲ್ಡಿಂಗನ್ನು ಎಲ್ಲ ಮಾಡಿರುವಂಥ ಆಸ್ಪತ್ರೆಯನ್ನು ನಾವು ಜಿಲ್ಲಾ ಆಸ್ಪತ್ರೆ ಮಾಡ್ತೇವೆ ಅನ್ನುವಂಥ ಹೇಳಿದ ಉದ್ದೇಶ ಏನು? ಈಗ ಇಷ್ಟು ದಿವಸ ಆದರೂ ಕೂಡ ಇಷ್ಟೆಲ್ಲ ಕಟ್ಟಡ ಮುಗಿದು ಎಲ್ಲವೂ ಕೂಡ ಆದರೂ ಕೂಡ ಯಾವುದೇ ರೀತಿ ಪ್ರಕ್ರಿಯೆ ಮಾಡಿ ಸುಮ್ಮನೆ ಕೂತ್ಕೊಂಡಂಥ ಉದ್ದೇಶ ಏನು ಅಂದರೆ, ಇದು ಹಿಂದೆ ರಾಜಕೀಯ ಉದ್ದೇಶ ಸ್ಪಷ್ಟ. ಈಗ ಇನ್ನೊಂದು 2 ವರ್ಷ ಹೀಗೆ ನಾವು ತಳ್ತಾ ಹೋಗೋಣ. ಇಲೆಕ್ಷನ್ನಲ್ಲಿ ಇನ್ನೇನು 2028 ಇಲೆಕ್ಷನ್ನಲ್ಲಿ ಬರೋ ಒಂದು 6 ತಿಂಗಳ ಮುಂಚೆ 27 ಎಂಟಲ್ಲಿ ಒಂದು ಹೇಳಿಕೆ ಕೊಟ್ಬಿಡೋದು, ಇದನ್ನು ನಾವು ಜಿಲ್ಲಾಸ್ಪತ್ರೆ ಮಾಡ್ತೇವೆ ಅಂದರೆ ಈಗ ಸರ್ಕಾರಕ್ಕೆ ಅದು ಕ್ರೆಡಿಟ್ ಬರ್ತದೆ. ಮತ್ತೊಂದು ವಿಚಾರ ಅಂತಂದರೆ, ಹಿಂದೆ ಒಂದ್ಸಲ ಆಸ್ಪತ್ರೆ ಮೇಲ್ದರ್ಜೆಗೆ ಏರ್ತು, ಹೌದಾ? ಈಗ ಇಷ್ಟೊಂದು ಬಿಲ್ಡಿಂಗ್ 112 ಕೋಟಿ ಬಿಲ್ಡಿಂಗನ್ನು ಮಾಡಿದ್ರು ಅಂತಂದರೆ ಅದು ಜಿಲ್ಲಾಸ್ಪತ್ರೆನೇ. ಅದು ಮಾಡಿ 30 ಕೋಟಿ ಇಟ್ಟ ಮೇಲೆ ಮತ್ತೆ ತಾವು ಇದನ್ನು ಜಿಲ್ಲಾಸ್ಪತ್ರೆ ಮಾಡ್ತೇವೆ ಅಂತ ಹೇಳಿ ನಾಟಕ ಮಾಡುವಂಥ ಅವಶ್ಯಕತೆ ಏನಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಕೇಳಿಕೆ ಇಚ್ಛೆ ಪಡ್ತೇನೆ. ತಮ್ಮ ಆಸ್ಪತ್ರೆ ಮಾಡಬೇಕು ಅಂತಿದ್ರೆ ತಕ್ಷಣ ಹಣ ಬಿಡುಗಡೆ ಮಾಡಿ, ಅದು ಒಂದು ವಿಚಾರ. ಮತ್ತು ಇತ್ತೀಚೆಗೆ ತಾವು KSRTC ಬಸ್ ವಿಚಾರ ನಾನು ಹೋದ ಸಲ ಹೇಳಿದೆ, ಸಿರ್ಸಿ ಘಟಕದಲ್ಲೇ 79 ಬಸ್ಸು 10 ಲಕ್ಷ ಮೇಲೆ ಓಡಿದೆ ಅಂತೇಳಿ. ಆ 79 ಬಸ್ಸು 10 ಲಕ್ಷ ಓಡಿದೆ ಅಂತಂದಾಗ ತಾವೇನು ಹೇಳ್ತೀರಿ? ದಾಖಲೆ ಕೂಡ ಇದೆ. ತಾವೇನು ಹೇಳ್ತೀರಿ ಅಂತಂದರೆ, 10 ಲಕ್ಷ ಓಡಿದೆ ಅಂತಂದರೆ ಅದು ಹಿಂದಿನ ಸರ್ಕಾರದಲ್ಲಿ ಒಂದೇ ಒಂದು ಬಸ್ಸನ್ನು ಕೂಡ ಖರೀದಿ ಮಾಡಿಲ್ಲ. ಇಲ್ಲೇ ತಮ್ಮ
ಹೇಳಿದಂಥ ವಿಡಿಯೋ ಇದೆ. ಹಿಂದಿನ ಸರ್ಕಾರ ಒಂದು ಬಸ್ಸು ಪರ್ಚೇಸ್ ಮಾಡಿದ್ರು. ಹಿಂದಿನ ಸರ್ಕಾರ ಒಂದು ಬಸ್ಸು 5 ವರ್ಷದ ಒಂದು ಬಸ್ಸು ಪರ್ಚೇಸ್ ಮಾಡದಿರುವಾಗ 2 ವರ್ಷ ಓಡಿಸಿದ್ರೆ ಈಗ ಹಿಂದಿನ ಸರ್ಕಾರ ಒಂದು ಬಸ್ಸು. ಸೊ ಇಲ್ಲಿ ನನ್ನ ಹತ್ರ ಮಾಹಿತಿ ಇದೆ, ನೀವು ದಾಖಲಾತಿಯನ್ನು ಕೂಡ ಕೊಡ್ತೇನೆ. ಹಿಂದಿನ ಸರ್ಕಾರದಲ್ಲಿ ನೋಡಿ, ನಾನು ಮಾಹಿತಿ ಕೇಳಿದ್ದೇನೆ. 2022-23 ತನಕ ಅಂದರೆ 18-19ರಿಂದ ಹಿಂದಿನ ಸರ್ಕಾರ ಶಿರಸಿ ಘಟಕಕ್ಕೆ ಎಷ್ಟು ಬಸ್ ಬಂದಿರುತ್ತದೆ ಮತ್ತು ಎಷ್ಟು ಈ ವಿಭಾಗಕ್ಕೆ ಎಷ್ಟು ಬಸ್ ಬಂದಿದೆ ಅಂತ ಕೇಳಿದ್ದೇನೆ. ನನಗೆ ಉತ್ತರ ಬಂದಿದೆ, ಹಿಂದಿನ ಸರ್ಕಾರದಲ್ಲಿ 2022-23ವರೆಗೆ ಶಿರಸಿ ವಿಭಾಗಕ್ಕೆ 87 ಹೊಸ ಬಸ್ ಬಂದಿದೆ. ಎಷ್ಟು? 87. ಶಿರಸಿ ಘಟಕಕ್ಕೆ 28 ಹೊಸ ಬಸ್ ಬಂದಿದೆ. ಅಂದರೆ ನಾವು ಒಬ್ಬ ಶಾಸಕರಾಗಿ ಯಾವುದೇ ಮಾಹಿತಿಯನ್ನು ತೆಗೆದುಕೊಳ್ಳದೆ ಸಡನ್ ಆಗಿ ಥಟ್ ಅಂತ ಹೇಳೋದು. ಅದೇನೋ ಒಂದು ಸ್ಪರ್ಧೆ ಥಟ್ ಅಂತ ಹೇಳಿ ಸ್ಪರ್ಧೆ ಇದೆಯಲ್ಲ, ಆ ರೀತಿ ಥಟ್ ಅಂತ ಹೇಳ್ಬಿಡೋದು. ಅಂದರೆ ಮಾಹಿತಿ ತಮಗೆ ಸರ್ಕಾರ ಇದೆ ಸ್ವಾಮಿ, ಹಿಂದೆ ಸರ್ಕಾರ ಇದೆ, ತಾವು ಎಲ್ಲ ಕೊಡ್ತಾರೆ, ಎಲ್ಲ ಮಾಹಿತಿ ಇದೆ, ತಾವು ಅಟ್ಲೀಸ್ಟ್ ತೆಗೆದುಕೊಂಡು ಹೇಳ್ಬೋದಲ್ಲ. ಅದೇನು ಇಲ್ಲದೆ ಒಂದು ಬಸ್ಸು ಬಂದಿಲ್ಲ ಹೋದ ಸರ್ಕಾರದಲ್ಲಿ ಅಂತ ಹೇಳುವಂಥದ್ದು ಏನು ನ್ಯಾಯ ಇದೆ? ಹೌದಲ್ಲ? ಅದ್ರ ಬಗ್ಗೆ ತಾವು ಹೇಳ್ಬೋದಲ್ಲ, ನಾನು ಪರಿಶೀಲಿಸ್ತೇನೆ, ಆ ರೀತಿ ಬಸ್ ಸಮಸ್ಯೆಯನ್ನು ನಾವು ಕೇಳಿರುವಂಥ ನನ್ನ ಸ್ವಂತಕ್ಕಲ್ಲ, ನಿಮ್ಮ ಸ್ವಂತಕ್ಕೆ ಬಸ್ ಬೇಡ, ಜನರಿಗೋಸ್ಕರ ಕೇಳಿರುವಂಥ ಪ್ರಶ್ನೆ ಅದು. ಅದನ್ನು ತಾವು ನೋಡಿ, ತಾವು ಕೂಡ ಬುಧವಾರ ಹೋಗಿದ್ರಿ, ಕೆಲವೊಂದು ಕಡೆ ಬಸ್ಸು ಆಕ್ಸಿಡೆಂಟ್ ಆಗಿ ಜನ ಚಿಕಿತ್ಸೆ ಪಡಿಬೇಕಾ ತಾವು ಹೋಗಿದ್ರಿ. ಅಂದರೆ ಬಸ್ಸುಗಳು ಸರಿ ಇಲ್ಲ, ಆ ಬ್ರೇಕ್ ಹಾಕಿ ಬ್ರೇಕ್ ನಿಲ್ತಾ ಇಲ್ಲ, ಒಂದು ಕಡೆ ಕೂಡ ಸರಿಯಾದ ಹಾಲ್ಟಿಂಗ್ ಬಸ್ ಇಲ್ಲ. ಜನ ಪ್ರತಿನಿತ್ಯ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಒಂದು ಸರಿಯಾದ ಸಮಯಕ್ಕೆ ಬಸ್ ಬರ್ತಾ ಇಲ್ಲ ಅಂತೇಳಿ. ದಿನ ಬೆಳಗಾದ್ರೆ ಬಸ್ಸಲ್ಲಿ ಹೋಗುವಂಥವ್ರು ತಮ್ಮ ಶಾಪ್ ಆಗ್ತಾನೆ ಇದ್ದಾರೆ. ಅದ್ರ ಬಗ್ಗೆ ಸರಿ ಮಾಡ್ತೀನಿ ಅನ್ನೋಂಥ ಮಾತಿಲ್ದಿರ ನಮ್ಮ ಮೇಲೆ ನೀವು ವೈಯಕ್ತಿಕ ಟಾರ್ಗೆಟ್ ಮಾಡುವಂಥ ಕೆಲಸ ಮಾಡ್ತೀರಿ. ಯಾವೊಬ್ಬ ವ್ಯಕ್ತಿ ಸಾರ್ವಜನಿಕರಿಗೋಸ್ಕರವಾಗಿ ಪ್ರಶ್ನೆ ಎತ್ತಿದ್ದಾನೆ ಅಂದರೆ ಅವನು ಅಪ್ಡೇಟ್ ಮಾಡ್ತಾನೆ. ಆಯ್ತಪ್ಪ, ನೀವು ಹೇಳಿದೀಯಾ, ಅದನ್ನ ಚರ್ಚೆ ಮಾಡ್ತೇವೆ ಅಂತ ಹೇಳೋ ಬದಲಿಗೆ ಅವನು ವೈಯಕ್ತಿಕ ಗುರಿ ಮಾಡಿಕೊಂಡು ಮಾತನಾಡುವಂಥದ್ದು, ಅವನು ಅನ್ಕಲ್ಚರ್ಡ್ ರಾಜಕಾರಣಿ ಅಂತ ಹೇಳುವಂಥದ್ದು, ಆಮೇಲೆ ಸುಳ್ಳು ಅಂತ ತಟ್ ಅಂತ ಸುಳ್ಳು ಹೇಳುವಂಥದ್ದು, ಏನೋ ಬಾಯಿ ಬರ್ತದೆ ಹೇಳುವಂಥದ್ದು, ಎಷ್ಟು ಮಟ್ಟಕ್ಕೆ ಒಬ್ಬ ಶಾಸಕರಾಗಿ ತಾವು ಮಾಡುವಂಥದ್ದು ಸರಿ ಇದೆ ಅನ್ನೋದನ್ನು ನಾನು ಈ ಸಂದರ್ಭ ಆ ದಾಖಲಾತಿಯನ್ನು ಕೂಡ ನಿಮಗೆ ಕೊಡ್ತಾ ಇದ್ದೇನೆ. ಇದು ನೋಡಿ, KSRTC ಮಾಹಿತಿ. KSRTCಯಲ್ಲಿ ಹೋದ ಸರ್ಕಾರದಲ್ಲಿ 87 ಹೊಸ ಬಸ್ ಬಂದಿದೆ ಅಂತ ಮಾಹಿತಿ ಕೊಡ್ತೇನೆ. 87 ಹೊಸ ಬಸ್ ಬಂದಿದೆ. ಶಿರಸಿ ಘಟಕಕ್ಕೆ 28 ಬಸ್ ಬಂದಿದೆ ಅನ್ನುವಂಥದ್ದು ಮಾಹಿತಿ ಹಕ್ಕಿಂದ ಪಡೆದಿರುವಂಥದ್ದು. ಆಯ್ತಾ? ಸೊ ಇದನ್ನು ಶಾಸಕರು ಗಮನಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಂದೆ ಆಮೇಲೆ ಹಿಂದೆ ನಾವೇನಾದರೂ ಇದು ರಸ್ತೆ ಗುಂಡಿ ಮುಂಚೆ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಕೂಡ ತಾವೇ ಮಾಧ್ಯಮ ವರದಿ ಮಾಡ್ತಾ ಇರ್ತೀವಿ, ಎಲ್ಲಿ ನೋಡೋದು ಕೂಡ ಗುಂಡಿ ರಸ್ತೆ ಸರಿ ಇಲ್ಲ ಅಂತೇಳಿ. ಒಂದೇ ಒಂದು PWD ರಸ್ತೆ ಸರಿ ಇಲ್ಲ, PRD ರಸ್ತೆ ಯಾವುದು ಸರಿ ಇಲ್ಲ, ಸಿದ್ದಾಪುರ ತಾಲೂಕು ಎಲ್ಲ ಕಡೆ ಕೂಡ ರಸ್ತೆ ಹಾಳಾಗಿದೆ. ಆ ರಸ್ತೆ ಸರಿ ಮಾಡಿ ಅಂತ ಕೂಡ ತಾವು ಹೇಳ್ತಿದ್ರಿ. ಅನಂತಮೂರ್ತಿಯವರಿಗೆ ಹಾವೇರಿ ರಸ್ತೆ ಕಾಣೋದಿಲ್ವಾ, ನೀಲಗಿರಿ ರಸ್ತೆ ಕಾಣೋದಿಲ್ವಾ ಅಂತ ಹೇಳ್ತೀವಿ. ಅದು ಕೂಡ ನಮ್ಮ ಸಂಸದರು ಆ ರಸ್ತೆಯನ್ನು ಗುಂಡಿ ಮುಚ್ಚುವಂಥ ಕೆಲಸ ಮಾಡಿದ್ರು. ಈಗ ಕೆಲಸ ಪ್ರಾರಂಭ ಆಗಿದೆ. ನೀಲಗಿರಿ ರಸ್ತೆ ಕೂಡ ಪ್ರಾರಂಭ ಆಗಿದೆ, ಹಾವೇರಿ ರಸ್ತೆ ಕೂಡ ಪ್ರಾರಂಭ ಆಗಿದೆ. ಈಗ ನಾನು ಸರ್ಕಾರ ಕೇಳ್ತಾ ಇದ್ದೇನೆ, ರಾಜ್ಯ ಸರ್ಕಾರ ಕೇಳ್ತಾ ಇದ್ದೇನೆ, ನಿಮ್ದು ಯಾವಾಗ ಹೇಳಿ, ನೀವು ಯಾವಾಗ ಮಾಡ್ತೀರಿ? PWD ಒಂದು ರಸ್ತೆ ಕೂಡ ಹೋಗಿ ಸಾಧ್ಯ ಇಲ್ಲ. ನಾನು ನಿನ್ನೆ ಹೆಗ್ಗರಣಿ ಕಡೆ ಹೋದೆ, ಏನು ಗುಂಡಿ ಅಂದರೆ ಗುಂಡಿ, ನಾನು ಬೆಳಿಗ್ಗೆ ಹೋದೆ, ಅಲ್ಲಿ ಗುಂಡಿ. ಅಂದರೆ ಯಾವ ರಸ್ತೆಯಲ್ಲೂ ಕೂಡ ಹೋದರೆ ನಿಮ್ಗೆ ಸೊಂಟ ನೋವು ಬರ್ತದೆ, ಆಯಿತಾ, ವಾಮಿಟ್ ಬಂದಂಗೆ ಆಗ್ತದೆ. ಇಂಥ ಒಂದು ರಸ್ತೆಗಳನ್ನು ಮಾಡಿ ಹೊಂಡ ಗುಂಡಿ ಮಾಡಿಟ್ಟಿದ್ದೀರಿ. ಅದನ್ನು ಮುಚ್ಚುವಂಥ ಕೆಲಸ ಮಾಡಿ ರಿಪೇರಿ ಬಿಟ್ಕೊಡಿ ಸ್ವಾಮಿ. ನೀವು ಅಷ್ಟೇ ಅದು ಮುಚ್ಚಬೇಕಲ್ಲ. ತಾವು ಕೂಡ ಗಣೇಶನ ಹಬ್ಬದಲ್ಲೆಲ್ಲ ಕಡೆ ಓಡಾಡ್ತಾ ಇದ್ರಿ, ತಾವು ಮಾಡಿದ್ದೀರಲ್ಲ, ಅದು ಯಾಕೆ ಮುಚ್ಚುವಂಥ ಕೆಲಸ ಮಾಡ್ತಾ ಇಲ್ಲ? ಈಗ ನಿಮ್ಮದು ಯಾವಾಗ ಹೇಳಿ? ಈಗ ಆಗಿದೆ, ಹೈವೇ ಕಾಮಗಾರಿ ಪ್ರಾರಂಭ ಆಗಿದೆ, ನೀವು ಉತ್ತರ ಕೊಡಲೇಬೇಕು. ನಾವು ಈ ರೀತಿ ಉತ್ತರ ಕೊಡದೇ ಇದ್ದರೆ ಅದು ತಪ್ಪಾಗ್ತದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೇನೆ. ಮತ್ತು ಇನ್ನೂ ಒಂದು ವಿಶೇಷವಾದಂತಹ ಒಂದು ವಿಚಾರವನ್ನು ಮಾಧ್ಯಮದ ಮೂಲಕವಾಗಿ ನಾನು ನಮ್ಮ ಶಾಸಕರಿಗೆ ಕೇಳ್ತಾ ಇದ್ದೇನೆ. ನೋಡಿ, ಮಂಕಾಳ ವೈದ್ಯರು ಬಹುಶಃ ತಿಂಗಳಿಗೊಮ್ಮೆ ಅನಿಸುತ್ತೆ ಅವರು ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡ್ತಾರೆ. ಹೌದಾ? ಜನತಾ ದರ್ಶನ, ಜನಸ್ಪಂದನ ಮಾಡ್ತಾರೆ. ಸ್ಪಾಟಲ್ಲಿ ಬೆಳಗಿನ ಸಾಯಂಕಾಲದಲ್ಲೇ ಕೂತ್ಕೊಂಡು ಯಾರು ಬಂದರೂ ಕೂಡ ಅವರಿಗೆ ಅವರ ಕಷ್ಟ ಕೇಳಿ ಅದನ್ನು ಸೊಲ್ಯೂಷನ್ ಕೊಡುವಂಥ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಶಾಸಕರು ಯಾಕೆ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇಲ್ಲ? ಅಲ್ಲಿ ಯಾವಾಗ ನಿಮ್ಮ ಆಫೀಸಿಗೆ ಹೋದ್ರು ವಾರಕ್ಕೆ ಮುಂಚೆ ತಾವು ಬೆಂಗಳೂರಿಗೆ ಹೋಗಿರ್ತೀರಿ,
ಇದ್ರೂ ಕೂಡ ನಿಮ್ಮ ಪಟಾಲము ನಿಮ್ಮ ಜ್ಞಾನ ತುಂಬಿಕೊಂಡಿರ್ತದೆ. ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಹೋಗಿ ಶಾಸಕರ ಜೊತೆ ಮಾತಾಡೋಕ್ಕೆ ಆಗೋದಿಲ್ಲ, ಆಯ್ತಾ, ಓಪನ್ ಆಗಿ ಕೇಳಲಿಕ್ಕೆ ಕೂಡ ಆಗೋದಿಲ್ಲ. ಕೊಟ್ಟರು ಕೂಡ ಯಾವುದಾದ್ರೂ ಒಂದು ನಿಮಗೆ ಒಂದು ಅರ್ಜಿ ಕೊಟ್ಟರೆ ಅದು ಮತ್ತೆ ಕಸದ ಬುಟ್ಟಿನೇ ಗತಿ. ಆ ಅರ್ಜಿ ಫಾಲೋಅಪ್ ಮಾಡೋರು ಯಾರು ಇಲ್ಲ ನಿಮ್ಮ ಆಫೀಸಲ್ಲಿ. ಆದರೆ ಸಿಸ್ಟಮ್ ತುಂಬ ಕೆಟ್ಟದಾಗಿದೆ. ತಾವು ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರೆ ಎವ್ರಿ ಮಂತ್ ಮಾಡ್ತಾ ಇದ್ರೆ, ಈ ಸಲ ಒಬ್ಬರು ಜನಸ್ಪಂದನಕ್ಕೆ ಬಂದರು, ನೆಕ್ಸ್ಟ್ ಮಂತ್ ತಿರ್ಗಾ ಬರ್ತಾರೆ. ನಾವು ಹೋದ ಸಲ ಕೊಟ್ಟಿದ್ದೆ ಅಂತಂದ್ರೆ ಬಹಿರಂಗ ಗೊತ್ತಾಗ್ತದೆ, ಹೋದ ಸಲ ಕೊಟ್ಟಿದ್ರು ಇನ್ನೂ ಒಂದು ತಿಂಗಳ ಕೆಲಸ ಆಗಿಲ್ಲ ಅಂತೇಳಿ. ಆ ರೀತಿ ಪ್ರಶ್ನೆ ಮಾಡ್ಬೋದು. ತಾವು ಬೇರೆ ಶಾಸಕರನ್ನು ಹುಡ್ಕೊಂಡು ತಾವು ಕೂಡ ಎವ್ರಿ ಮಂತ್ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿ. ಶಾಸಕರಿಗೆ ಜನರಿಗೆ ಶಾಸಕರು ನೇರವಾಗಿ ಸಿಗಬೇಕು, ಅವ್ರ ಕಷ್ಟವನ್ನು ನೇರವಾಗಿ ಶಾಸಕರಿಗೆ ಹೇಳ್ಕೊಳ್ಬೇಕು. ನಿಮ್ಮ ಪಟಾಲನ್ನ ದಾಟ್ಕೊಂಡು ಹೋಗುವಂಥದ್ದಲ್ಲ. ಆ ರೀತಿ ಆಗದೆ ನೇರವಾಗಿ ಶಾಸಕರು ಸಿಗುವಂಥದ್ದಾಗಲಿ. ಮಂಕಾಳ ವೈದ್ಯರು ಯಾವ ರೀತಿ ಮಾಡ್ತಾ ಇದ್ದಾರೋ, ದೇಶಪಾಂಡೆಯವರು ಯಾವ ರೀತಿ ಮಾಡ್ತಾ ಇದ್ದಾರೋ, ದಿನಕರ್ ಶೆಟ್ಟಿಯವರು ಯಾವ ರೀತಿ ಮಾಡ್ತಾ ಇದ್ದಾರೋ ಆ ರೀತಿ ತಾವು ಮಾಡಬೇಕು ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ತಾವು ಪ್ರಶ್ನೆಗೆ ನಾನು ಕೇಳಿರುವಂಥದ್ದು ಎಲ್ಲ ಕೂಡ ವ್ಯಾಲಿಡ್ ಕ್ವಶನ್ ಆಗಿದೆ. ತಾವು ಇದಕ್ಕೆ ಒಳ್ಳೆ ರೀತಿಯಲ್ಲಿ ಉತ್ತರ ಕೊಡ್ತೀರ ಅನ್ನುವಂಥ ಭಾವನೆ ನನಗಿದೆ. ತಾವು ಕೊಟ್ಟಿಲ್ಲ ಅಂತಂದರೆ ನಾವು ಇದೆಲ್ಲ ವಿಷಯವನ್ನು ಕೂಡ ಜನರ ಮಧ್ಯೆ ತೆಗೆದುಕೊಂಡು ಹೋಗಿ ಜನರಿಗೆ ಇದು ಕನ್ವಿನ್ಸ್ ಮಾಡುವಂಥ ಕೆಲಸ ಮಾಡ್ತೇವೆ. ಬಸ್ ಸಮಸ್ಯೆ ಇರ್ಬೋದು, ಫಂಡ ಸಮಸ್ಯೆ ಇರ್ಬೋದು, ಆಸ್ಪತ್ರೆ ಸಮಸ್ಯೆ ಇರ್ಬೋದು. ಇದಕ್ಕೆ ಮುಂದಿನ ದಿವಸಗಳಲ್ಲಿ ತಾವೇನೂ ಉತ್ತರ ಕೊಟ್ಟಿಲ್ಲ, ಯಾವುದೇ ರೀತಿ ಪ್ರಕ್ರಿಯೆ ಮಾಡಿಲ್ಲ ಅಂದರೆ ಮುಂದಿನ ಜನರೇ ನಿಮಗೆ ಉತ್ತರವನ್ನು ಕೊಡ್ತಾರೆ ಅಂತೇಳಿ ಈ ಮೂಲಕ ತಿಳಿಯಪಡಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ಪ್ರಮುಖರಾದ ಜಯಶೀಲ್ ಗೌಡ ಮಾತನಾಡಿ, ನೆನೆಗುದಿಗೆ ಬಿದ್ದಿರುವ ಆಸ್ಪತ್ರೆ ವಿಚಾರದಲ್ಲಿ 80% ಕೆಲಸ ಪೂರ್ಣಗೊಂಡಿದ್ದರೂ ಸಹ ಇನ್ನೂ ಉಳಿದ ಟೆಂಡರ್ ಚಟುವಟಿಕೆಯಾಗಿಲ್ಲ. ಬಡವರು ಸಂಕಷ್ಟದಲ್ಲಿದ್ದಾರೆ. ಆದಷ್ಟು ಶೀಘ್ರ ಆಸ್ಪತ್ರೆ ಸೌಲಭ್ಯ ಜನರಿಗೆ ಸಿಗಲಿ ಎಂದರು. ಅನೇಕ ದಿವಸಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಈ ಆಸ್ಪತ್ರೆಯ ವಿಚಾರ, ಈ ದಿಶೆಯೊಳಗೆ ಸಾಕಷ್ಟು ಹೋರಾಟಗಳಾಗಿದ್ದಾವೆ, ಪ್ರತಿಭಟನೆ ಆಗಿದೆ, ಸತ್ಯಾಗ್ರಹ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ಕಟ್ಟಡ ಈಗಾಗಲೇ 80% ಕೆಲಸ ಪೂರ್ತಿಯಾಗಿದೆ. ಈಗ ಬೇಕಾಗಿರೋದು ಹಿಂದಿನ ಆದೇಶದನ್ವಯ ವೈದ್ಯರ ನೇಮಕಾತಿ, ವಿವಿಧ ಕಾಯಿಲೆಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇಕ್ವಿಪ್ಮೆಂಟ್ಸ್ಗಳು. ಅದಕ್ಕಾಗಿ ಹಣ, ಮೀಸಲಿಟ್ಟಿರ್ತಕ್ಕಂಥ ಹಣ ಬಾರದೇ ಇರೋದರಿಂದ ಈ ಸಮಸ್ಯೆ. ಅದಕ್ಕಾಗಿ ನಾವು ಶಾಸಕರನ್ನು ಕೇಳೋದಿಷ್ಟೇ, ಈ ಭಾಗದ ಬಡ ಜನ ಸಂಕಷ್ಟದಲ್ಲಿದ್ದಾರೆ, ರೋಗಿಗಳು ಪರದಾಡ್ತಾ ಇದ್ದಾರೆ. ಹಾಗಾಗಿ ಯಾಕೆ ತಾವು ಈ ಬಗ್ಗೆ ಅಲಕ್ಷ್ಯವನ್ನು ಮಾಡ್ತಾ ಇದ್ದೀರಿ? ಇಲ್ಲಿ ಯಾರಿಗೂ ದುರುದ್ದೇಶ ಇಲ್ಲ, ನಮಗಂತೂ ದುರುದ್ದೇಶ ಇಲ್ಲ. ಸುಮ್ಮನೆ ನಿಮ್ಮ ವಿರುದ್ಧ ಮಾತಾಡಬೇಕು, ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ದುರುದ್ದೇಶ ನಮಗಿಲ್ಲ. ನಾವು ಕೇಳ್ತಾ ಇರೋದು ಸಾರ್ವಜನಿಕರಿಗಾಗಿ, ಬಡವರಿಗಾಗಿ. ತಾವು ಕೂಡ ಬಡವರ ಬಗ್ಗೆ ಕನಿಕರ ಇರತಕ್ಕಂಥ ವ್ಯಕ್ತಿ. ಆದರೆ ಯಾಕೆ ಈ ದಿಶೆಯಲ್ಲಿ ತಾವು ಸರಿಯಾದ ಉತ್ತರವನ್ನೂ ಕೊಡ್ತಾ ಇಲ್ಲ, ಕಾರ್ಯವೂ ಪ್ರಗತಿಯಲ್ಲಿಲ್ಲ. ಹೀಗಾದಾಗ ಸಂದೇಹಗಳು ಬರೋದು ಸಹಜ. ಆಸ್ಪತ್ರೆ ಬರೀ ನಮ್ಮ ಸಿರ್ಸಿಗಷ್ಟೇ ಅಲ್ಲ, ಸುತ್ತಮುತ್ತಲಿನ ಎಲ್ಲ ತಾಲೂಕುಗಳಿಗೆ, ಪ್ರತಿ ಪ್ರೆಸ್ ಮೀಟ್ನಲ್ಲೂ ಅದನ್ನು ಹೇಳಾಗಿದೆ. ಇಲ್ಲಿ ಸೊರಬ ಇರ್ಬೋದು, ಹಾವೇರಿ ಇರ್ಬೋದು, ಮುನಗೋಡು ಇರ್ಬೋದು, ಸುತ್ತಮುತ್ತಲಿನ ಸಿದ್ದಾಪುರ ಇರ್ಬೋದು, ಎಲ್ಲ ತಾಲೂಕಿನ ಬಡವರು ಶಿರ್ಸಿ ಆಸ್ಪತ್ರೆಗೆ ಬರಬೇಕು. ಇದು ಮೇಲ್ದರ್ಜೆಗೆ ಏರಿ ಈಗಾಗಲೇ ಜಿಲ್ಲಾ ಆಸ್ಪತ್ರೆಯ ಮಟ್ಟಕ್ಕೆ ಮೇಲ್ದರ್ಜೆಗೆ ಏರಿದೆ. ತಾವು ಇತ್ತೀಚೆಗೆ ಈ ರಾಜ್ಯದ ಆರೋಗ್ಯ ಮಂತ್ರಿಗಳ ಜೊತೆಗೆ ಬಂದು ಮತ್ತೆ ಇದನ್ನು ಮೇಲ್ದರ್ಜೆಗೆ ಏರಿಸ್ತೀವಿ ಅಂತ ಹೇಳಿದ್ದು ಮಾಧ್ಯಮಗಳೆಲ್ಲ ನಾವು ನೋಡಿದ್ದೇವೆ. ಯಾಕೆ ಈ ರೀತಿಯಾಗಿ ತಾವು ಜನರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ? ಈಗಾಗಲೇ ಹಣ ಬಿಡುಗಡೆ ಆಗಿದೆ, ಕೆಲಸ ಈಗಾಗಲೇ 80% ಆಗಿದೆ. ಯಾಕೆ ಈ ರೀತಿ ಆಗ್ತಾ ಇದೆ? ಇದಕ್ಕೆ ತಾವು ಉತ್ತರ ಕೊಡಬೇಕು. ಕೂಡಲೇ ಕಾರ್ಯಪ್ರವೃತ್ತರಾಗಿ ಸರ್ಕಾರದಿಂದ ಅದಕ್ಕೆ ಏನೇನು ಬೇಕು ಆ ಕೆಲಸವನ್ನು ತಾವು ಸೃಷ್ಟಿ ಮಾಡಬೇಕು ಅನ್ನೋದು ನಮ್ಮದು ಗೊತ್ತಾಯಿತು. ಇನ್ನು ರಸ್ತೆಗಳು, ಶಿರ್ಸಿ ನೋಡ್ರಿ, ವಿವಿಧ ಇಲಾಖೆಯ ಕಚೇರಿಯ ಎದುರುಗಡೆನೇ ರಸ್ತೆ ಗುಂಡಿಗಳು ಬಿದ್ದಿದ್ದಾವೆ. ಗ್ರಾಮೀಣ ಪ್ರದೇಶದಲ್ಲಂತೂ ಓಡಾಡ್ಲಿಕ್ಕೆ ಸಾಧ್ಯನೇ ಇಲ್ಲದ ಪರಿಸ್ಥಿತಿ ಆಗಿದೆ. ರಸ್ತೆ ಬಾಜು ಇರ್ತಕ್ಕಂಥ ಆ ಜಾಡು ಏನಿದೆ ಅದನ್ನು ಕೂಡ ಕಡಿಯೋದಕ್ಕೆ ಇವತ್ತೇ ಜನ ಇಲ್ಲ.
ಜನ ಇಲ್ಲ ಅಂತ ಹೇಳಿದ್ರೆ ಹಣ ಕೊಟ್ಟರೆ ಕೆಲಸ ಮಾಡ್ತಾರೆ. ನನಗೆ ಅನಿಸ್ತಾ ಇದೆ, ಓವರ್ ಟ್ಯಾಂಕ್ನಲ್ಲಿ ನೀರಿದ್ರೆ ಇಲ್ಲಿ ನಲ್ಲಿ ತಿರುವಿದ್ರೆ ನೀರು ಬರ್ತದೆ, ಅಲ್ಲೇ ಖಾಲಿ ಆಗಿಬಿಟ್ಟೈತೆ ಅನ್ನುವಂಥ ಸಂಶಯ. ಇಲ್ಲಿ ನಲ್ಲಿ ಒಳಗೆ ಎಲ್ಲಿಂದ ನೀರು ಬರ್ತದೆ? ಹಾಗಾಗಿ ಅದು ಯಾವ ರೀತಿ ತುಂಬ್ತಿರೋ, ಯಾವ ರೀತಿ ನಲ್ಲಿ ತಿರುವಿ ನೀರು ಜನರಿಗೆ ನೀರು ಕೊಡ್ತಿರೋ ಗೊತ್ತಿಲ್ಲ. ಆ ರೀತಿಯಾಗಿ ಈ ಹೊಂಡ ಗುಂಡಿಗಳನ್ನು ದಯಮಾಡಿ ಮುಚ್ಚಿಸಿ ಸಾರ್ವಜನಿಕರಿಗೆ ತಿರುಗಾಡಲಿಕ್ಕೆ, ಓಡಾಡಲಿಕ್ಕೆ ಮೂಲಭೂತ ಸೌಕರ್ಯ ಏನಿದೆ ಅದನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಮತ್ತಿಘಟ್ಟ ಭಾಗದ ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ್ ಹೆಗಡೆ ಮಾತನಾಡಿ, ಶಿರಸಿ ಸಿದ್ದಾಪುರ ಯಾವುದೇ ಗ್ರಾಮೀಣ ರಸ್ತೆ ಸರಿಯಿಲ್ಲ. ಲೋಕೋಪಯೋಗಿ ವಿಭಾಗದ ಜಿಲ್ಲಾ ಪಂಚಾಯತ್ ವಿಭಾಗದ ಒಂದು ರಸ್ತೆಯೂ ಸರಿಯಿಲ್ಲ. ಕಳೆದ ವರ್ಷದ ಹೊಂಡ ಮುಚ್ಚಿದ ಹಣವನ್ನೇ ಇನ್ನೂ ಗುತ್ತಿಗೆದಾರರಿಗೆ ಕೊಟ್ಟಿಲ್ಲ. ಈ ವರ್ಷ ರಿಪೇರಿ ಆಗಿರಲಿ, ಹೊಂಡವನ್ನೇ ಮುಚ್ಚಿಲ್ಲ. ಇದರಿಂದ ಗ್ರಾಮೀಣ ಜನತೆಗೆ ತೊಂದರೆಯಾಗುತ್ತಿದೆ ಎಂದರು. ಓಡಾಡುವಂಥ ಪರಿಸ್ಥಿತಿ ಇಲ್ಲ. ಈ 2 ವರ್ಷದಲ್ಲಿ 1 ರೂಪಾಯಿ ಸರ್ಕಾರದಿಂದ ಪಿ ಡಬ್ಲ್ಯೂ ರಸ್ತೆ ಅನುದಾನ ಬಂದಿಲ್ಲ. ನಮಗೀಗ ನಮ್ಮ ಉದಾಹರಣೆಗೆ ಹೇಳಲಿಕ್ಕೆ ಹೋದರೆ, ನಾವು 3 ತಿಂಗಳಿಗೆ ಒಂದ್ಸತಿ ಸರ್ವಿಸ್ ಮಾಡಿಸ್ತಿದ್ವಿ ಗಾಡಿನ. ಈ 15 ದಿವಸ ಒಂದ್ಸತಿ ಗಾಡಿ ಸರ್ವಿಸ್ ಮಾಡುವಂಥ ಪರಿಸ್ಥಿತಿ ನಾವು ಬಂದಿದ್ದೇವೆ. ಅಂದರೆ ಎಲ್ಲ ವಾಹನವೂ ಇದೇ ರೀತಿ, ಅಂದರೆ ನಾವು ಟ್ಯಾಕ್ಸ್ ತುಂಬಿರ್ತೇವೆ, ನಾವು ರೋಡ್ ಟ್ಯಾಕ್ಸ್ ಗಾಡಿ ತಗೊಂಡಿರ್ತೇವೆ, ಆ ಟ್ಯಾಕ್ಸ್ ಹಣ ಎಲ್ಲೂ ಹೋಯ್ತು. ಸರ್ಕಾರ ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಅಂತಲೇ ನಮ್ಗೆ ಅರ್ಥ ಆಗ್ತಾ ಇದೆ. ಗ್ರಾಮೀಣ ಜನರ ಗೋಳನ್ನು ನಾವು ಗೆಲ್ಲೋರೇ ಇಲ್ಲಾಡುವಂಥ ಪರಿಸ್ಥಿತಿ ಆಗ್ತಾ ಇದೆ. ಹಾಗಾಗಿ ನಾವು ಶಾಸಕರಲ್ಲಿ ಹೇಳುವುದು, PW ಮತ್ತು ZP ಇಂಜಿನಿಯರ್ ವ್ಯಾಪ್ತಿಗೆ ಬರತಕ್ಕಂಥ ರಸ್ತೆಗಳನ್ನು ತಕ್ಷಣದಲ್ಲಿ ಹೊಂಡ ಗುಂಡಿಗಳನ್ನು ಅನುದಾನ ಕೊಟ್ಟು ಹೊಂಡ ಗುಂಡಿಗಳನ್ನು ಮುಚ್ಚುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲ ಅಂತಂದಾದರೆ ಇದೇ ರೀತಿ ಮುಂದುವರೆದ್ರೆ ಭಾಳ ಕಷ್ಟ. ಈಗ ಟ್ರಾನ್ಸ್ಪೋರ್ಟ್ ಚಾರ್ಜ್ ಯಾವುದೇ ನಾವು ಅಡಿಕೆ ಬೆಳೆ, ಇತರ ಬೆಳೆಗಳನ್ನು ನಾವು ಮಾರ್ಕೆಟ್ಗೆ ತರಬೇಕಾದ್ರೆ 1 to ಡಬಲ್ ಬಾಡಿಗೆಗಳು ತಿರುವಂಥ ಪರಿಸ್ಥಿತಿ ಬರ್ತದೆ. ಯಾವ ಗ್ರಾಮೀಣ ಭಾಗಕ್ಕೆ ವಾಹನ ತಗೊಂಡು ಹೋಗಲಿ ತಯಾರಾಗ್ತಿಲ್ಲ, ರೋಡ್ ಆ ಪರಿಸ್ಥಿತಿ ಇದೆ. ಅಲ್ಲಿ ಹೋದ್ರೆ ಸರ್ವಿಸಿಗೆ ಆ ರೀತಿ ಖರ್ಚಾಗ್ತದೆ. ಇಂತಹ ಸಮಸ್ಯೆಯನ್ನು ಹೋಗಲಾಡಿಸಿ ತಕ್ಷಣದಲ್ಲಿ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿ ಗ್ರಾಮೀಣ ಭಾಗವನ್ನು ಸುವ್ಯವಸ್ಥಿತ ಮಾಡಬೇಕಂತೇಳಿ ನಾವು ಶಾಸಕರು. ನಿವೃತ್ತ ಸಾರಿಗೆ ಅಧಿಕಾರಿ GS ಹೆಗಡೆ ಮಾತನಾಡಿ, 10 ಲಕ್ಷ ಕಿಲೋಮೀಟರ್ಗಿಂತ ಹೆಚ್ಚು ಓಡಿರುವ ಬಸ್ಗಳು ಅಪಘಾತವಾದರೆ ಶಾಸಕರೇ ಜವಾಬ್ದಾರಿಯಾಗಿರುತ್ತಾರೆ. ಈ ಕೂಡಲೇ ಜನರಿಗೆ ಸುರಕ್ಷತೆ ನಿಟ್ಟಿನಲ್ಲಿ ಶಾಸಕರು ಕ್ರಮ ಕೈಗೊಳ್ಳಲಿ ಎಂದರು. ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ್ ದೇಶಳ್ಳಿ ಉಪಸ್ಥಿತರಿದ್ದರು. ಒಂದು ಉದ್ದೇಶದಿಂದ ಹಾಗೆ ಅದೇ ಹಳೆಯ ವಾಹನಗಳು ನಮಗೆ 10 ಲಕ್ಷಕ್ಕಿಂತ ಹೆಚ್ಚಿಗೆ ಓಡಿದ್ರೆ ಸಾರ್ವಜನಿಕರಿಗೆ ಸುರಕ್ಷತೆ ಸಿಗೋದು ಬಹಳ ಕಷ್ಟ ಆಗುತ್ತೆ. ಈಗ ಇಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿಗೆ ಓಡಿದಂಥ ಬಸ್ಸುಗಳು ಅಪಘಾತಕ್ಕೆ ಈಡಾದರೆ ಯಾರು ಜವಾಬ್ದಾರಿ? ಚಾಲಕರನ್ನ ಜವಾಬ್ದಾರಿಯಾಗಿ ಮಾಡ್ತೀರಿ ನೀವು. ಹಾಗಾಗಿ ನಾನು ಹೇಳೋದು ಇಷ್ಟೇ, 10 ಲಕ್ಷಕ್ಕಿಂತ ಹೆಚ್ಚಿಗೆ ಓಡಾಟ ನಡೆಯ ಅಪಘಾತಕ್ಕಾದರೆ ಪ್ರಾಣಹಾನಿ ಅಥವಾ ಯಾವುದೇ ಆಸ್ತಿ ನಷ್ಟವಾಗುತ್ತೆ. ಅಲ್ಲಿ KSRTC ಮ್ಯಾನೇಜ್ಮೆಂಟನ್ನೇ ಜವಾಬ್ದಾರಿಯಾಗಿ ಮಾಡಿ ಚಾಲಕರನ್ನ ಜವಾಬ್ದಾರಿ ಮಾಡಬೇಡಿ. ಮತ್ತು ಜನರಿಗೆ ಸುರಕ್ಷತೆ ಎಲ್ಲ ನೀವು ಕೊಡಬೇಕಾದ್ರೆ ಒಂದು ಸುಸ್ಥಿತಿ ಇರತಕ್ಕಂಥ ವಾಹನವನ್ನು ಕೊಡಬೇಕಾಗುತ್ತೆ. ಈ ಬ್ರೇಕ್ ಗೇರ್ ಎಂಗೇಜ್ ಆಗಿಲ್ಲ. ಮತ್ತು ಹಳೆಯ ವಾಹನಗಳಾದ ತಕ್ಷಣ ಈ ವಾಯು ಮಾಲಿನ್ಯ ಏನಾಗ್ತಾ ಇದೆ ಅದು ಬಹಳಷ್ಟು ಆಗ್ತಾ ಇತ್ತು. KSRTC ಬಸ್ಸಿನಿಂದ ಆದಷ್ಟು ವಾಯು ಮಾಲಿನ್ಯ ಯಾವುದೂ ಆಗ್ತಾ ಇಲ್ಲ. ಈಗ ನೋಡಿ, KSRTC ಬಸ್ಸುಗಳ ವಾಯು ಮಾಲಿನ್ಯ ತಪಾಸಣೆ ಮಾಡೋದು ಅವರೇ. ಇದು ನಮಗೆ ಒಂದು ಹೊರನೋಟಕ್ಕೆ ಅಷ್ಟು ಸ್ಪಷ್ಟತೆ ಕಾಣ್ತಾ ಇಲ್ಲ, ಪಾರದರ್ಶಕತೆ ಕಾಣ್ತಾ ಇಲ್ಲ. ಅಲ್ಲೂ ಕೂಡ ಇವರ ಹಲವು ಬಸ್ಸುಗಳನ್ನು ಹೊರ ಎಮಿಷನ್ ಟೆಸ್ಟ್ ಸೆಂಟರ್ಸಲ್ಲಿ ಒಂದು ಪರೀಕ್ಷೆ ಮಾಡೋಕ್ಕೆ ಇಂಜಿನ್ ಗುಣಮಟ್ಟ ಏನು ಒಂದು ಗೊತ್ತಾಗುತ್ತೆ. ಮತ್ತು ಸ್ವಚ್ಛ ಪರಿಸರವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ಬಸ್ಸುಗಳು KSRTC ಬಸ್ಸುಗಳು ವಾಯು ಮಾಲಿನ್ಯವನ್ನು ಕಾಡ್ತಾ ಇರ್ತವೆ, ನಮಗೆ ಕಣ್ಣಿಗೆ ಕಾಣಿಸ್ತದೆ. ಅದರ ಬಗ್ಗೆ ಹೌದು, ಬಹಳಷ್ಟು ಹೋಗಿರ್ತಾರೆ. ಅದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಸಾರ್ವಜನಿಕರ ಒಂದು ಸುರಕ್ಷಿತವಾಗಿರಬೇಕು, ಯಾವ ಅಪಘಾತಗಳಾಗಬಾರ್ದು. ಮತ್ತು ಚಾಲಕರನ್ನ ಇದಕ್ಕೆ ಜವಾಬ್ದಾರಿ ಮಾಡಬೇಕು. 10 ಲಕ್ಷಕ್ಕಿಂತ ಹೆಚ್ಚಿಗೆ ಕೊಡಬಹುದು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.